ಯು ಪ್ರೀಮಿಯರ್ ಸೀರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ತುಂಬಾ ದಿನಗಳ ಹಿಂದೆ ಸತ್ಯದ ಕಡೆ ಅನ್ನೋ ಒಂದು ಟ್ರೇಲರ್ ಅನ್ನು ಲಾಂಚ್ ಮಾಡಿದ್ದೆ. ಸುಮಾರು ದಿನ ಆಯಿತು. ನಾನು ಕೂಡ ನಮ್ಮ ವೀಕ್ಷಕರಿಗೆ ಭೂಮಿ ಹುಟ್ಟಿದಾಗಿನಿಂದ, ಈ ಜೀವರಾಶಿ ಹುಟ್ಟಿದಾಗಿನಿಂದ, ಬ್ರಹ್ಮಾಂಡ ಹುಟ್ಟಿದಾಗಿನಿಂದ ನೀವೆಲ್ಲ ನೋಡ್ತಾ ಇದ್ರ ಸ್ನೇಹಿತರೆ, ಎಷ್ಟು ಇತಿಹಾಸ ಕಳೆದೋಗಿದೆ, ಎಷ್ಟೋ ಕಾಲಗಳು ಕಳೆದೋಗಿವೆ. ಸತಯುಗದಿಂದ ಕಲಿಯುಗ ನಡೀತಾ ಇದೆ ಸ್ನೇಹಿತರೆ, ಹೌದಲ್ವಾ ವೀಕ್ಷಕರೇ? ನಿಮ್ಗೆಲ್ರಿಗೂ ಆಲ್ರೆಡಿ ಎಲ್ಲ ಗೊತ್ತಿದೆ. ಆದ್ರೂ ಕೂಡ ನಮ್ಮ ವೀಕ್ಷಕರಿಗೆ ಏನಾದ್ರೂ ಒಂದು ಸ್ಪೆಷಲ್ ಎಪಿಸೋಡ್ ಕೊಡೋಣ ಅಂತ ಎಪಿಸೋಡ್ 1 ಸ್ಟಾರ್ಟ್ ಮಾಡ್ತಾ ಇದೀವಿ. ಅದೇ ಸತ್ಯದ ಕಡೆ. ಇವತ್ತು ಸಂತ ಪರಮ ಪೂಜ್ಯ ಶ್ರೀ ಸುಭಾಷ್ ಮಹಾರಾಜ್ ಗುರುಗಳಿಗೆ ನಮ್ಮ ಮತ್ತು ಅವರ ಭೇಟಿ ಆಗಿದೆ ಸ್ನೇಹಿತರೆ. ತುಂಬಾ ದಿನ ಆಯ್ತು. ನಾನು ಕೂಡ ಗುರುಗಳ ಹತ್ರ ಹೋಗಿ ಏನಾದ್ರೂ ಒಂದು ಮಾಡ್ಬೇಕು ಅನ್ಕೊಳ್ತಾ ಇದ್ದೆ. ಆದ್ರೂ ಕೂಡ ನಿಮಗೆಲ್ಲ ಗೊತ್ತು ಸ್ನೇಹಿತರೆ, ಕಾಲದ ಒಂದು ಮಹಿಮೆಯನ್ನ ಬರೋದಕ್ಕಾಗ್ಲಿಲ್ಲ. ಕಲಬುರಗಿ ಜಿಲ್ಲೆಯ ಜವರ್ಗಿ ತಾಲೂಕಿನ ಇಂದಿರಾ ಗಾಂಧಿನಗರ್ ಅರ್ಥಾತ್ ಮಂದೇವಾಲ್ ತಾಂಡದಲ್ಲಿ ಇದೀನಿ ಸ್ನೇಹಿತರೆ. ನನ್ನ ಸ್ವಂತ ಹುಟ್ಟಿದ ಊರು ಕೂಡ. ಹಾಗೆ ಗುರುಗಳು ಮತ್ತು ನಮ್ಮ ಒಂದು ಏನಾದ್ರೂ ಒಂದು ನಡೀತಾನೆ ಇರುತ್ತೆ. ನಾನು ಹೆಚ್ಚು ನಮ್ಮ ಊರಿಗೆ ಬಂದಾಗ ನನ್ನ ಗುರುಗಳ ಜೊತೆ ನಾನು ಯಾವತ್ತೂ ಸಮಯನ ಕಳೀತಾನೆ ಇರ್ತೀನಿ. ಆದ್ರೂ ನಾನು ತುಂಬಾ ದಿನ ಆಯ್ತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದಾಗಿನಿಂದ ನಾನು ನಿಮ್ಗೆ ಏನು ಹೇಳಿಲ್ಲ ಸ್ನೇಹಿತರೆ. ಇವತ್ತು ನನ್ನ ಗುರುಗಳ ಒಂದು ದರ್ಶನ ಮಾಡೋದಕ್ಕೋಸ್ಕರ ನಮ್ಮ ಊರಿಗೆ ಬಂದಿದ್ದೀನಿ ಅರ್ಜೆಂಟ್ ಆಗಿ ಬೆಂಗಳೂರಿನಿಂದ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿದೆ, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಗುತಿ. ಯಾವತ್ತು ಕೂಡ ನಮಗೆ ಮುಕ್ತಿ ಬೇಕಂದ್ರೆ ಗುರುವಿನ ಗುಲಾಮನಾಗ್ಬೇಕು ನಾವು. ಆತ್ಮೀಯ ಸ್ನೇಹಿತರೆ, ನಾನು ಅತಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಿದೆ ಗುರುಗಳ ಜೀವನ ಚರಿತ್ರೆಯಿಂದ ಹಿಡಿದು ಗುರುಗಳು ನಡೆದು ಬಂದ ಹಾದಿ ಯಾವ ರೀತಿ ಇತ್ತು, ಹೇಗೆ ಇತ್ತು ಅನ್ನೋದ್ರ ಬಗ್ಗೆ ನಾನು ತುಂಬಾ ದಿನಗಳಿಂದ ಅನ್ಕೊಳ್ತಾ ಇದ್ದೀನಿ. ಸಂತ ಪರಮ ಪೂಜ್ಯ ಶ್ರೀ ಸುಭಾಷ್ ಗುರುಗಳಿಗೆ ನಮ್ಮ ಈ ಸತ್ಯದ ಕಡೆ ಕಾರ್ಯಕ್ರಮಕ್ಕೆ ಗುರುಗಳೇ ನಿಮ್ಗೆ ನಮಸ್ಕಾರ. ಗುರುಗಳೇ, ಬರುವುದು ಬೆತ್ತಲೆ, ಹೋಗುವುದು ಬೆತ್ತಲೆ, ಈ ಬರುವುದು ನಡುವಿನ ಒಳಗೆ ಕತ್ತಲೆ ಅನ್ನೋದು ನೀವು ನಮ್ಗೆ ತುಂಬಾ ದಿನಗಳಿಂದ ಹೇಳ್ತಾನೆ ಇರ್ತೀರಾ. ನಾನು ಕೂಡ ಹೇಳಿರೋ ಒಂದು ಪ್ರತಿಯೊಂದು ಮಾತಲ್ಲಿ ಅದೇ ದಾರಿ ನಾನು ಕೂಡ ಸಾಗ್ತಾ ಇದ್ದೀನಿ. ಊರಿಗೆ ಬಂದಾಗ ನಿಮ್ ಜೊತೆ ನಾನು ಯಾವತ್ತೂ ಕೂಡ ಸಮಯನ ಕಳೀತಾನೆ ಇರ್ತೀನಿ. ಶ್ರೀಶೈಲ್ ಮಲ್ಲಿಕಾರ್ಜುನ ಮಠ ಅಂತ ಇಂದಿರಾ ಗಾಂಧಿನಗರ್, ಇಲ್ಲಿಂದ 1 ಕಿಲೋಮೀಟರ್ ಇದೆ, ಹೊಲದಲ್ಲಿದೆ ಸ್ನೇಹಿತರೆ. ಗುರುಗಳು ಮನೆಯಲ್ಲಿ ಕೂಡ ಇರ್ತಾರೆ. ಇದು ಗುರುಗಳು ಇರ್ತಕ್ಕಂಥ ಒಂದು ಜಾಗ. ಅವರು ಕಾಲ್ನಡಿಗೆಯಲ್ಲಿ ಇಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಅಲ್ಲಿ ಪೂಜೆ ಮಾಡ್ಕೊಂಡು ಪ್ರತಿನಿತ್ಯ ಪೂಜೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ನಿಮ್ಮ ಒಂದು ನಡೆದು ಬಂದ ಹಾದಿ ಹೇಗಿತ್ತು? ನಿಮ್ಮ ಒಂದು ಹಾದಿ ನಮ್ಮ ವೀಕ್ಷಕರಿಗೋಸ್ಕರ ಗುರುಗಳೇ ತಾವು ತಿಳಿಸ್ಕೊಡ್ಬೇಕು. ಸರಿ. ಓಂ ಗುರು ಬಸವಲಿಂಗಾಯ ನಮಃ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸಾದಿ ಲಕ್ಷ್ಯಂ ಏಕಂ ನಿತ್ಯ ಇಮಲಮಚಲಂ ಸರ್ವದಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜಾನನಂ ಭೂತಗಣಾದಿಸೇವಿತ ಕಪಿಸ್ತಜಂಬುಫಲಸಾರಭಕ್ಷಿತ ಉಮಾಸೂತಂ ಶೋಕವಿನಾಶಕಾರಣ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಅಗಜಾನನ ಪದ್ಮಾಕರಂ ಗಜಾನನ ಮಹಾರ್ನೀಸಂ ಅನೇಕದಂತ ಭಕ್ತನಾಂ ಏಕದಂತಮುಪಾಸ್ಮಹೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಃ. ಪ್ರತಿ ವರ್ಷ ನಾವು ಹುಟ್ಟಿದನಿಂದಲೇ ಶಿವಪೂಜೆ, ಲಿಂಗ ಪೂಜೆ, ಆರಾಧನೆಯನ್ನು ಪ್ರತಿ ದಿವಸ ಮಾಡುತ್ತಿದ್ದೇವೆ. ಹೀಗೆ ಕೆಲವು ದಿವಸ ಶಿವಪೂಜೆ ಮಾಡುವುದರಿಂದ ಶಿವನ ಸಂಕಲ್ಪನೆ ಹೆಚ್ಚಾಗಿ ಕೆಲವು ದಿವಸ ನಾವು ಮಂದೇವಾಲ್ ಇಂದಿರಾನಗರದಿಂದ 2 ಕಿಲೋಮೀಟರ್ ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನ ಅಡವಿಯಲ್ಲಿ ಇರ್ತಕ್ಕಂಥ ದೇವಾಲಯಕ್ಕೆ ಹೋಗಿ ನಾವು ಪೂಜೆಯನ್ನು ಸಲ್ಲಿಸುತ್ತಿದ್ದೇವೆ. ಇದೇ ಪ್ರಕಾರ ಎಷ್ಟು ದಿವಸ ಅಂತಂದ್ರೆ ಒಂದು 8-10 ವರ್ಷ ತನಕ ನಡೆಯಿತು. ಆದ ನಂತರ ಇಷ್ಟೆಲ್ಲ ದೂರ ನಾವು ನಡೆಯುತ್ತಾ ಹೋಗಿ ಬರುವುದರಿಂದ ಶಿವನ ಕೃಪೆಯಾಯಿತು. ಒಂದು ದಿವಸ ಪರಮಾತ್ಮ ಹೇಳ್ತಾನೆ ಕನಸಿನಲ್ಲಿ ಬಂದು, ಮಗು ನೀನು
ಎಷ್ಟು ದಿವಸ 4 ಕಿಲೋಮೀಟರ್ ದೂರದಿಂದ ನಡೆಯುತ್ತಾ ಬರೀತಿ ನನ್ನ ಮಂದಿರಕ್ಕೆ. ನಿನ್ನ ತೋಟದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ದೇವಾಲಯವನ್ನು ಕಟ್ಟಿಸಿ ದಿನಂಪ್ರತಿ ಪೂಜೆ ಮಾಡಿದರೆ ನಾನು ಅದೇ ಲಿಂಗದಲ್ಲಿ ನನಗೆ ನಾನು ಪ್ರತ್ಯಕ್ಷನಾಗುತ್ತೇನೆ ಅಂತ ಶಿವನು ಕನಸಿನಲ್ಲಿ ಬಂದು ಹೇಳಿದ. ಆದರೂ ಕೂಡ ಕನಸಿನಲ್ಲಿ ಹೇಳಿದ್ದಕ್ಕೆ ನಾನು ಒಪ್ಪಿಕೊಂಡೆ. ಆಗಲಿ ತಂದೆ, ನಾನು ಮಾಡುತ್ತೇನೆ ಪೂಜೆ ಅಂತ ಹೇಳಿ ನಾನು ಒಪ್ಪಿಕೊಂಡಾಗ ಮುಂದೆ ಕೆಲವು ದಿವಸ ಆದ ನಂತರ ನನ್ನ ಮನಸ್ಸಿನಲ್ಲಿ ಒಂದು ಸಂಕಲ್ಪನೆ ಆಯಿತು. ಹೇಗೆ ಸಂಕಲ್ಪನಾ? ನಾನು ಹುಟ್ಟಿದ್ದು ಬಂಜಾರ ಧರ್ಮದಲ್ಲಿ, ಮಾತನಾಡುವುದು ಬಂಜಾರ ಧರ್ಮ, ಎಲ್ಲವೂ ಬಂಜಾರ ಧರ್ಮದಲ್ಲೇ ಇರುತ್ತೀವಿ. ಆದರೆ ಮಾತ್ರ ಇಂಥ ದೊಡ್ಡ ದೇವಾಲಯ, ಇಂಥ ದೊಡ್ಡ ಲಿಂಗ ಸ್ಥಾಪಿಸಿ ಸೇವೆಯನ್ನು ಮಾಡಿದರೆ ಅದು ನನಗೆ ಸರಿ ಕಾಣುವುದಿಲ್ಲ. ಜನ ಮತ್ತೆ ಏನಂತಾರು ಏನಂತ ಹೇಳಿ ನಾನು ಆ ವಿಚಾರಕ್ಕೆ ಹೋಗಲಿಲ್ಲ. ಹೀಗೆ ಕೆಲವು ದಿವಸ ನಾನು ಪೂಜೆ ಮಾಡ್ಕೋತ ಹೋಗುವುದರಿಂದ ಮತ್ತೆ 1 ತಿಂಗಳು 2 ತಿಂಗಳು ಆದ ನಂತರ ಮತ್ತೆ ಬಂದು ಶಿವನು ಪರಮಾತ್ಮ ಕನಸಿನಲ್ಲಿ ಹೇಳುತ್ತಾನೆ. ಏನು ಹೇಳುತ್ತಾನ ಅಂತಂದ್ರ, ಮಗು ಸಾಕು, ಇನ್ನು 4 ಕಿಲೋಮೀಟರ್ ನನ್ನ ದೇವಾಲಯಕ್ಕೆ ಬರುವುದು ಸಾಕು. ನಿನ್ನ ಸ್ಥಾನದಲ್ಲೇ ತೋಟದಲ್ಲೇ ಒಂದು ಲಿಂಗವನ್ನು ಸ್ಥಾಪಿಸಿ ದಿನಂಪ್ರತಿ ಪೂಜೆಯನ್ನು ಮಾಡಿದರೆ ನಾನು ಅದೇ ದೇವಾಲಯದಲ್ಲಿ ಇದ್ದು ಬಂದ ಭಕ್ತರನ್ನು ಕಾಪಾಡುತ್ತೇನೆ. ನಾನು ಹೇಳಿದ ಮಾತು ಕೇಳು ಅಂತ ಶಿವನು ಕನಸಿನಲ್ಲಿ ಹೇಳುತ್ತಾನೆ. ಆದರೂ ಸರಿ ಅಂತ ನಾನು ಒಪ್ಪಿಕೊಂಡೆ ಕನಸಿನಲ್ಲಿ. ಆದರೆ ಮಾತ್ರ ಹೊಂಟಿದ ನಂತರ ಆ ವಿಚಾರ ಏನೂ ನಾನು ತಗೊಳ್ಳಿಲ್ಲ. ಆದ ನಂತರ ಮತ್ತೆ ಕೆಲವು ದಿವಸ ಇದೇ ಪ್ರಕಾರ ಮಾಡ್ಕೋತ ಹೋಗುವುದರಿಂದ ಹೀಗೆ ಮತ್ತೆ 2ನೇ ಸಲ 3ನೇ ಸಲ ಬಂದು ಹೇಳ್ತಾನೆ. ಆದರೂ ನಾನು ಕೇಳಿಲ್ಲ. ಆದರೆ ಶಿವನ ಮಾತು ಕೇಳಲಾರದಕ್ಕೆ ಅನೇಕ ಥರದಿಂದ ರೋಗ ರುಜಿಗಳು ತಯಾರಾಯಿತು. ಮತ್ತೆ ಹಾಸಿಗೆ ಮೇಲೆ 3 ತಿಂಗಳ ಬೀಳಂತಹ ಸಮಸ್ಯೆವಾಯಿತು. ಇದರಿಂದ ಅನೇಕ ದುಃಖಗಳು, ಸಂಕಟಗಳು ಶರೀರಕ್ಕೆ ಪರಿಣಾಮವಾಯಿತು. ಆದರೂ ನಾನು ದೇವರ ಬಗ್ಗೆ ಯಾವ ವಿಚಾರವೂ ಕೂಡ ಮಾಡಲಿಲ್ಲ. ಹೀಗೆ ಮಾಡುವುದರಿಂದ ಒಂದು ದಿವಸ ಪರಮಾತ್ಮ ಮತ್ತೆ ಬರುತ್ತಾನೆ. ಬಂದು ಏನು ಹೇಳುತ್ತಾನೆ ಅಂತಂದ್ರೆ, ಮಗು, ಸೇದಿ ಬಾವಿಯ ಮೇಲೆ 5 ಲಿಂಗಗಳು ಇದೆ. ಆ 5 ಲಿಂಗಗಳದಾಗ ಯಾವುದಾದ್ರೂ ಒಂದು ಲಿಂಗ ತಗೊಂಡು ಹೋಗಿ ನೀನು ಪೂಜೆಯನ್ನು ಮಾಡು, ನಿನ್ನ ಸನ್ನಿಧಿಯಲ್ಲೇ ನಾನು ಇರುತ್ತೇನೆ ಅಂತ ಮತ್ತೆ ಹೇಳುತ್ತಾನೆ. ಅದಕ್ಕೆ ನಾನು ಆಗಲಿ ತಂದೆ ಅಂತ ಹೇಳಿ ಕನಸಿನಲ್ಲಿ ಒಪ್ಪಿಕೊಂಡು ಒಂದು ಲಿಂಗವನ್ನು ತಲೆಯ ಮೇಲೆ ಹೊತ್ತುಕೊಂಡು ಬಂದು ಜಾಗದ ಮೇಲೆ ಸ್ಥಾಪನಾ ಮಾಡಿ ಶಿವಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ದೇನೆ. ಅಷ್ಟೊತ್ತಿಗೆ ನನಗೆ ಮತ್ತು ಎಚ್ಚರ ಆಯಿತು. ಮತ್ತು ಕೆಲವು ದಿವಸ ಹೋದ ನಂತರ ಅದು ಕೂಡ ನಾವು ಬಿಟ್ಟೆವು. ಬಿಟ್ಟ ನಂತರ ಮತ್ತೆ ದೇವರು ಯಾವ ರೂಪದಲ್ಲಿ ಬರ್ತಾನಂತಂದರೆ ಸರ್ಪರೂಪದಲ್ಲಿ ದೊಡ್ಡ ಘಟಸರ್ಪವಾಗಿ ದೇವರು ಘಟಸರ್ಪವಾಗಿ ಬಂದು ಬಿಡ್ತಾನೆ ಮನೆಯ ಮುಂದೆ. ಆ ಘಟಸರ್ಪನು ನೋಡಿ ನಾನು ಹೆದರಿ ಓಡುತ್ತಾ ಹೊಂಟೆ. ಹೋಗಿ ಬೇರೆಯವರ ಮನೆಯಲ್ಲಿ ಹೋಗಿ ಕೂತರು. ಆ ಘಟಸರ್ಪ ಮನೆಯ ಅಂಗಳದಲ್ಲಿ ಬಂದು ನಿಂತಿತ್ತು. ಇದೇ ಪ್ರಕಾರ ಒಂದೇ ಸಮನೆ ಪ್ರತಿಯೊಬ್ಬರ ಮನೆಯಲ್ಲಿ ಹೋಗಿ ಅಡಗಿಕೊಂಡರು. ಆ ಘಟಸರ್ಪ ಬಂದು ಮನೆಯ ಮುಂದೆ ನಿಂತು ಕೊಡುತ್ತಿತ್ತು. ನಂತರ ನಾನು ಓಡೋಡಿ ಇನ್ನು ಸಾಕು, ನನ್ನನ್ನು ಬಿಡುವುದಿಲ್ಲ ಅಂತ ಹೇಳಿ ನಾನು ನನ್ನ ಮನೆಗೆ ಬಂದು ಮನೆಯಲ್ಲಿ ಸೇರಿದಾಗ ಮತ್ತು ಆ ಘಟಸರ್ಪವು ಮನೆಯ ಮುಂದೆ ನಿಂತಿತ್ತು. ಆವಾಗ ನಾನು ಕೇಳ್ತಾ ಇದ್ದೆ, ಏನಪ್ಪ, ನನ್ನಿಂದ ನಿನಗೆ ಏನಾಗಬೇಕಾಗಿದೆ? ನೀನೇಕೆ ಬೆನ್ನು ಹತ್ತಿದೆ ಹೇಳು ಅಂತ ಕೇಳಿದಾಗ ಆವಾಗ ಘಟಸರ್ಪ ಮಾತನಾಡುತ್ತಾನೆ, ಲೇ ಮಗನೇ, ನಾನು ಹೇಳಿದಂತೆ ನೀನು ಕೇಳಿದರೆ ಮಾತ್ರ ನಿನ್ನನ್ನು ಬಿಡುತ್ತೇನೆ, ಇಲ್ಲವಾದರೆ ನಿನಗೆ ಪೂರ ನುಂಗಿ ಬಿಡುತ್ತೇನೆ ಅಂತ ಹೇಳುತ್ತಾನೆ ಆ ಘಟಸರ್ಪ. ಆವಾಗ ನಾನು ಕೇಳಿದೆ, ಅಲ್ಲಪ್ಪ, ನೀ ಹೇಳುವುದೇನು? ನಾನು ಮಾಡಂತ ಕೆಲಸ ಯಾವುದು?
ನೀನು ಹೇಳಿದಂತೆ ನಾನು ಮಾಡುತ್ತೇನೆ ಅಂತ ಒಪ್ಪಿಕೊಂಡಾಗ ಆವಾಗ ಹೇಳ್ತಾನೆ ಘಟಸರ್ಪ, ನೀನು ಲಿಂಗವನ್ನು ಸ್ಥಾಪಿಸಿ, ತೋಟದಲ್ಲಿ ಲಿಂಗವನ್ನು ಸ್ಥಾಪಿಸಿ ನಿನ್ನ ಸೇವೆಯನ್ನು ಮಾಡಿದರೆ ಮಾತ್ರ ನಿನಗೆ ನಾನು ಬಿಟ್ಟು ಹೋಗುತ್ತೇನೆ, ಇಲ್ಲವಾದರೆ ನಿನಗೆ ಬಿಡುವುದಿಲ್ಲ, ಇದು ಸಿದ್ಧಾಂತ ಅಂತ ಹೇಳಿ ಹೇಳ್ತಾನೆ. ಆಗಲಿಯಪ್ಪ, ನಿನ್ನ ಇಚ್ಛೆಯಂತೆ ನಾನು ಲಿಂಗವನ್ನು ಸ್ಥಾಪಿಸಿ ಶಿವಪೂಜೆಯನ್ನು ಮಾಡುತ್ತೇನೆ ಅಂತ ಒಪ್ಪಿಕೊಂಡಾಗ ಆ ಘಟಸರ್ಪವು ಮನೆ ಅಂಗಳ ಮುಂದೆ ಒಂದು ಲಿಂಗಕಾರವಾಗಿ ಆಗಿ ಹೋಯಿತು. ಆವಾಗ ನಾವು ಎದ್ದು ಮತ್ತೆ ಪೂಜೆಯನ್ನು ಮುಗಿಸಿ, ಇದು ಎಷ್ಟಾದರೂ ಬಿಡುವುದಿಲ್ಲ, ನಾನು ಸ್ವಂತ ಈ ಕೆಲಸ ಮಾಡಬಾರದು, ಪೂಜ್ಯ ಗುರುಗಳನ್ನು ಕೇಳಿ ಅವರ ಅಪ್ಪಣೆಯನ್ನು ತಗೊಂಡು ಮಾಡಬೇಕೆಂದು ಹೇಳಿ ನಾನು ಶ್ರೀ ಸ್ವನ್ನ ಗ್ರಾಮದ ಶ್ರೀ ಪೂಜ್ಯ ಗುರುಗಳಾದ ಶರಣಯ್ಯ ಸ್ವಾಮಿಗಳ ಹತ್ತಿರ ಹೋಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಬೇಡಿಕೊಂಡಾಗ ಗುರುಗಳು ಹೇಳುತ್ತಾರೆ, ಯಾಕಪ್ಪ ಏಕೆ ಬಂದಿ ಅಂತ ಕೇಳಿದಕ್ಕಪ್ಪ, ನನಗೆ ನನ್ನ ಜೀವನದಲ್ಲಿ ಬಹಳ ಕಾಡಾಟ ಇದೆ, ನನ್ನನ್ನು ಕಾಡಿಸ್ತಾ ಇದೆ, ನನ್ನ ಬಗ್ಗೆ ಏನಾದರೂ ನಿಮಗೆ ಗುರುತಿದ್ರೆ ಹೇಳಬೇಕು ಎಂದು ಬೇಡಿಕೊಂಡಾಗ ಗುರುಗಳು ಹೇಳುತ್ತಾರೆ, ಮಗು, ನಿನಗೆ ಯಾವ ಕಾಡಾಟವೂ ಇಲ್ಲ, ನಿನ್ನ ಜೀವನದಲ್ಲಿ ನಿನ್ನ ಕಾಡಿಸುತ್ತಿರುವನು ಪರಮಾತ್ಮ, ಪರಮಾತ್ಮನ ಕಾಡಾಟಿದೆ, ನೀನು ತೋಟದಲ್ಲಿ ಲಿಂಗವನ್ನು ಸ್ಥಾಪಿಸಿ ದಿನಂಪ್ರತಿ ಪೂಜೆಯನ್ನು ಮಾಡಿದ್ದರೆ ನಿನ್ನ ಕಷ್ಟವು ಪರಿಹಾರವಾಗುತ್ತದೆ ಅಂತ ಶ್ರೀ ಪೂಜ್ಯ ಗುರುಗಳು ನನಗೆ ಹೇಳಿದರು. ಆಗ ನಾನು ಅವರಿಗೆ ಮತ್ತೆ ಎದುರು ಉತ್ತರ ಕೊಟ್ಟೆ, ಅಪ್ಪ, ನಾನು ಹುಟ್ಟಿದ ಬೇರೆ ಬಂಜಾರ ಧರ್ಮದಲ್ಲಿ, ಆದರೆ ಇಂಥ ದೊಡ್ಡ ಕೆಲಸ ಹೇಗೆ ಮಾಡಬೇಕು ಅಂತ ಕೇಳಿದಾಗ ಗುರುಗಳು ಹೇಳುತ್ತಾರೆ, ಏನ್ ಹೇಳ್ತಾರ, ಅಲ್ಲಪ್ಪ, ಯಾವ ಜಾತಿ ಇದ್ದರೇನು ಸಂಬಂಧ, ಯಾವ ಜಾತಿ ಇದ್ದರೇನು ಸಂಬಂಧ, ಬೇಡರ ಕಣ್ಣಪ್ಪ ಮಾಂಸವನ್ನೇ ಕೊಯ್ದು ಮಾಂಸದ ಎಡಿ ಮಾಡಿ ದೇವರಿಗೆ ನೈವೇದ್ಯ ಮಾಡಿದರು, ಅಂಥವನಿಗೆ ಶಿವ ಪ್ರತ್ಯಕ್ಷ ಆಗಿ ಕೈಲಾಸದಲ್ಲಿ ಮುಕ್ತಿ ಕೊಟ್ಟ, ಅದಕ್ಕೆ ಮಾನವನಿಗೆ ಜಾತಿ ಧರ್ಮ ಯಾವುದೂ ಇಲ್ಲ, ನೀನು ಮಾತ್ರ ಲಿಂಗವನ್ನು ಸ್ಥಾಪಿಸಿ ಪೂಜೆ ಮಾಡು, ನಾನು ಈ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಎಂದು ಗುರುಗಳು ಹೇಳಿ ನಮಗೆ ಮನೆಗೆ ಕಳಿಸಿದರು. ಆಗ ನಾನು ಮಠದಿಂದ ಮಂದೇವಾಲ ಗ್ರಾಮದಿಂದ ನಗರಕ್ಕೆ ಬಂದು ವಿಚಾರ ಮಾಡಿ ಬಿಜಾಪುರ ಜಿಲ್ಲೆಗೆ ಹೋಗಿ ಲಿಂಗವನ್ನು ಮಾಡಿಸಿ 85ರಲ್ಲಿ ತೋಟದಲ್ಲಿ ಲಿಂಗವನ್ನು ಸ್ಥಾಪಿಸಿ ಪೂಜೆಯನ್ನು ಮಾಡುತ್ತಿರುವಾಗ ಒಂದು ದಿವಸ ನಾನು ಲಿಂಗವನ್ನು ಸ್ಥಾಪಿಸಿ ಕನಸಿನಲ್ಲಿ ಪೂಜೆಗೆ ಹೋದಾಗ, ಲಿಂಗ ಮುಟ್ಟಿ ಪೂಜೆ ಮಾಡುತ್ತಿರುವಾಗ ಒಂದು ಲಿಂಗದಲ್ಲಿ ಶಬ್ದವಾಗಿ ಭೂಮಿಯು ನಡುಗಿತ್ತು, ಆಕಾಶ ಒದರಿತ್ತು. ಲಿಂಗ ಮುಟ್ಟಿದ ತಕ್ಷಣವೇ ಭೂಮಿಯ ಗಡಗಡ ನಡುಗಿತ್ತು. ಆದ ತಕ್ಷಣ ನಾನು ಅಂಜಿ ಇದನ್ನು ಮುಟ್ಟಬಾರದು, ಪೂಜೆಯನ್ನು ಮಾಡಬಾರದು ಅಂತೇಳಿ ನಾನು ಲಿಂಗ ಪೂಜೆ ಮಾಡಲಾರದೆ ಓಡೋಡಿ ಮನೆಗೆ ಬಂದು ಸೇರಿದ್ದೇನೆ. ಆವಾಗ ನಾನು ವಿಚಾರ ಮಾಡಿದೆ, ನಾನು ಲಿಂಗ ಸ್ಥಾಪನಾ ಮಾಡುವುದಕ್ಕಿಂತ ಮೊದಲು ನಾನು ಮಾಡುವುದಿಲ್ಲ ಸ್ಥಾಪನಾ, ಇದು ಬೆಂಕಿ ಅಂತ ದೇವರಂತ ನಾನು ಬಿಟ್ಟರೂ ಕೂಡ ಲಿಂಗ ಸ್ಥಾಪನಾ ಮಾಡಲೇಬೇಕಂತೇಳಿ ಪರಮಾತ್ಮ ಹೇಳಿ, ಆದರೆ ಈಗ ನಾನು ಕನಸಿನಲ್ಲಿ ಪೂಜೆಗೆ ಬಂದರೆ ಲಿಂಗವನ್ನು ಕೈಯಲ್ಲಿ ಹಿಡಿದು ಪೂಜೆ ಮಾಡುವ ಸಮಯದಲ್ಲಿ ಭೂಮಿಯು ಗಡಗಡ ನಡುಗಿತ್ತು, ಆಕಾಶವು ಕೂಡ ಒದರಿತ್ತು. ಇದರಿಂದ ನಾನು ಅಂಜಿ ಗುಡಿಯನ್ನು ಬಿಟ್ಟು ಓಡೋಡಿ ಬಂದು ಮನೆಯಲ್ಲಿ ಸೇರಿದ್ದೇನೆ. ನಾನು ಹೀಗೆ ವಿಚಾರ ಮಾಡಿದ್ದೆ, ಪರಮಾತ್ಮ ಇಷ್ಟೆಲ್ಲ ಹೇಳಿ ನಾನು ಲಿಂಗ ಪೂಜೆಗೆ ಹೋದಾಗ ದೇವರು ನನ್ನನ್ನು ಮುಟ್ಟುಬಿಡಲಿಲ್ಲ, ನನಗೆ ಭಯಾನಕ ಮಾಡಿಬಿಟ್ಟ, ಇನ್ನೇನು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡುವುದಾಗ ಮುಂದೆ 2ನೇ ದಿವಸ ಮತ್ತೆ ಅದೇ ಲಿಂಗ ಪೂಜೆಗೆ ಕನಸಿನಲ್ಲಿ ಹೋದೆ. ಕನಸಿನಲ್ಲಿ ಹೋದಾಗ
ಹೋಗಿ ಪೂಜೆ ಮಾಡುವ ಸಮಯದಲ್ಲಿ, ಲಿಂಗ ಮುಟ್ಟಿ ಪೂಜೆ ಮಾಡುವ ಸಮಯದಲ್ಲಿ ಮತ್ತೆ ಲಿಂಗವು ನಡಗಿತು. ಲಿಂಗದಿಂದ ಐದು ಹೆಡೆಯ ಘಟಸರ್ಪವು ಮೆತ್ತೆ ಮೇಲೆ ಬಂದಿತ್ತು. ಅದನ್ನು ನೋಡಿ ನಾನು ಅಂಜಿ ಪೂಜೆ ಮಾಡಲಾರದೆ ಬಿಟ್ಟು ಮನೆಗೆ ಓಡಿ ಬಂದೆ. ಮೈಯೆಲ್ಲ ಬೆವರಾಗಿತ್ತು. ಆವಾಗ ನಾನಂದೆ, ದೇವ, ನಾನು ಲಿಂಗವನ್ನು ಸ್ಥಾಪಿಸುವುದಿಲ್ಲ, ದೇವಾಲಯವನ್ನು ಕಟ್ಟಿಸುವುದಿಲ್ಲ, ಇಂಥ ದೊಡ್ಡ ಕೆಲಸ ನನ್ನಿಂದ ಆಗಲ್ಲ ಅಂತಂದ್ರು ಕೂಡ ತಾವು ಹೇಳಿ ನನ್ನ ಕಡೆಯಿಂದ ಲಿಂಗವನ್ನು ಸ್ಥಾಪಿಸಿ